ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದ ಎ2 ಆರೋಪಿಯಾಗಿರುವಂತಹ ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಾರೆ. ನನಗೆ ಜಾಮೀನನ್ನ ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಕದ ತಟ್ಟಿದ್ದಾರೆ. ಇದರ ನಡುವೆ ಬೇಲ್ಗಾಗಿ ಕೊಟ್ಟಂತಹ ಕಾರಣಗಳಲ್ಲಿ ಟ್ರಯಲ್ ವಿಳಂಬ ಕೂಡ ಒಂದು ಅಂಶವಾಗಿದೆ. 262 ಸಾಕ್ಷಿಗಳಲ್ಲಿ 10 ಮಂದಿಯ ವಿಚಾರಣೆಯನ್ನಷ್ಟೇ ಇಲ್ಲಿವರೆಗೂ ನಡೆಸಿದ್ದಾರೆ. ತುಂಬಾ ಡಿಲೇ ಆಗ್ತಾ ಇದೆ ಅಂತ ಹೇಳಿ ದರ್ಶನ್ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ತನಿಖಾಧಿಕಾರಿಗಳು ಕೋರ್ಟ್ಗೆ ಸುಳ್ಳನ್ನ ಹೇಳಿದ್ದಾರೆ ಅಂತ ಹೇಳಿ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಅಸಲಿಗೆ ಪ್ರಕರಣದ ಟ್ರಯಲ್ ಡಿಲೇ ಆಗೋದಕ್ಕೆ ಕಾರಣ ಏನು ಗೊತ್ತಾ? 14/8/2025ರಿಂದ ದರ್ಶನ್ ಅಂಡ್ ಗ್ಯಾಂಗ್ ಅದೆಷ್ಟು ಅರ್ಜಿಗಳನ್ನು ಕೋರ್ಟ್ಗೆ ಇದೇ ರೀತಿ ಹಾಕಿಕೊಂಡಿದೆ ಗೊತ್ತಾ? ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಟ್ರಯಲ್ ವೇಳೆ ಸಲ್ಲಿಸಿದಂತಹ ಅರ್ಜಿಗಳು ಡಿ ಗ್ಯಾಂಗ್ನಿಂದ ಈ ರೀತಿ ಇದೆ. ಹಾಸಿಗೆ ದಿಂಬು ಕೊಡಬೇಕು ಅಂಥೇಳಿ ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ರು ದರ್ಶನ್. ಚಳಿಗೆ ಕೈ ಮರಗಟ್ಟು ಹೋಗಿತ್ತು, ಬೆನ್ನು ಇರೋದಕ್ಕೆ ನಿದ್ದೆ ಬರ್ತಿಲ್ಲ, ದಿಂಬೇಕು ಅಂಥೇಳಿ ಮನವಿ ಮಾಡಿಕೊಂಡಿದ್ರು. ಮನೆ ಊಟವನ್ನೇ ಕೊಡಬೇಕು ಅಂಥೇಳಿ ಅರ್ಜಿಯನ್ನು ಕೂಡ ದರ್ಶನ್ ಹಾಕ್ಕೊಂಡಿದ್ರು. ಬಹುತೇಕ ಎಲ್ಲ ಅರ್ಜಿಗಳು ಕೂಡ ತಿರಸ್ಕೃತಗೊಂಡಿರುವಂಥದ್ದು ದರ್ಶನ್ ಅಂಡ್ ಗ್ಯಾಂಗಿಗೆ ಹಿನ್ನಡೆಯನ್ನು ಉಂಟು ಮಾಡಿದ್ವು. ಓಪನ್ ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸುವಂತೆ ಅರ್ಜಿ ಹಾಕ್ಕೊಂಡಿದ್ರು. ಜೊತೆಗೆ ಕುಟುಂಬವನ್ನು ಪ್ರತ್ಯೇಕವಾಗಿ ಕೊಠಡಿಯಲ್ಲಿ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡಿ ಅಂತೇಳಿ ಸ್ವತಃ ದರ್ಶನ್ನೇ ಅರ್ಜಿ ಹಾಕ್ಕೊಂಡಿದ್ರು. ತನಿಖಾಧಿಕಾರಿಗಳು ಕೋರ್ಟ್ಗೆ ಸುಳ್ಳು ಹೇಳ್ತಾ ಇದ್ದಾರೆ ಅಂಥೇಳಿ ಸಪ್ರೇಟ್ ಅರ್ಜಿ ಹಾಕ್ಕೊಂಡಿದ್ರು. ಮೊಬೈಲ್ ಜಪ್ತಿ ವೇಳೆ ಕೊಠಡಿಯ ಟೈಲ್ಸನ್ನೇ ಬದಲಾವಣೆ ಮಾಡಿಬಿಟ್ಟಿದ್ದಾರೆ ತನಿಖಾಧಿಕಾರಿಗಳು, ನಮ್ಮನ್ನು ಸಿಲುಕಿಸುವಂತಹ ಷಡ್ಯಂತ್ರ ಅಂಥೇಳಿ ಅರ್ಜಿ ಹಾಕ್ಕೊಂಡಿದ್ರು. 8 ತಿಂಗಳಲ್ಲಿ 7ಕ್ಕೂ ಹೆಚ್ಚು ಪ್ರತ್ಯೇಕ ಅರ್ಜಿಗಳನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿಕೊಂಡಿದ್ರು. ಈ ವಿಚಾರವೂ ಕೂಡ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತರೋದಕ್ಕೆ ಈಗ ತನಿಖಾಧಿಕಾರಿಗಳು ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈ ವಿಚಾರಗಳೆಲ್ಲವೂ ಕೂಡ ದರ್ಶನ್ ಅವರಿಗೆ ಬೇಲ್ ವಿಚಾರದಲ್ಲಿ ಹಿನ್ನಡೆಯನ್ನುಂಟು ಮಾಡುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ.